10 ವರ್ಷಗಳ ಬಳಿಕ ಅಂತೂ ಇಂತು ಅಂದಿನ ಬಿಬಿಎಂಪಿ ಇಂದಿನ ಜಿಬಿಎಗೆ ಎಲೆಕ್ಷನ್ ನಡೆಸುವಂತಹ ಗಳಿಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಿನ್ನೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ತೀರ್ಪನ್ನು ಕೊಡ್ತು. ಅವರು ಹೇಳಿದ್ರು ಇನ್ನೂ ಡೆಡ್ಲೈನ್ಗಳನ್ನು ಕೇಳ್ಕೊಂಡು ಬರಬೇಡಿ, ನೀವು ಎಲೆಕ್ಷನ್ ಕೂಡಲೇ ಮಾಡಿ ಮುಗಿಸಿ ಅಂತ. ಸೊ ಜಿಬಿಎ ಚುನಾವಣೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 30ರ ಒಳಗೆ ಬೆಂಗಳೂರಿನ 5 ಪಾಲಿಕೆಗಳಿಗೆ ಚುನಾವಣೆ ನಡೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಆದೇಶಿಸಿದೆ. ಒಂದು ಕಡೆ ಪವರ್ ಶೇರಿಂಗು, ನಾಯಕತ್ವದ ಕಿತ್ತಾಟ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಪಾಲಿಕೆ ಚುನಾವಣೆ ನಡೆಸುವಂತಹ ಸಂದಿಗ್ಧತೆ ಎದುರಾಗಿದೆ. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಬೆಂಗಳೂರಿಗರು ತುಂಬಾ ವಿಚಾರಗಳನ್ನು ಹೇಳ್ಕೊಂಡಿದ್ರು. ಒಂದು ಕಾರ್ಪೊರೇಟರ್ ಇಲ್ಲ ಒಂದೊಂದು ವಾರ್ಡ್ಗೆ ಅಂದರೆ ಪ್ರಾಬ್ಲಮ್ಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅದನ್ನು ಹೇಳ್ತೀವಿ ನಿಮಗೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಲಾಸ್ಟ್ ಈ ಎಲೆಕ್ಷನ್ಗಳಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಲಾಸ್ಟ್ ಟೈಮ್ ಇದ್ದಿದ್ದು BBMP, ಲಾಸ್ಟ್ ಎಲೆಕ್ಷನ್ ಆಗಿದ್ದು 2015. ಈಗ 10 ವರ್ಷಗಳ ಬಳಿಕ 2026ರಲ್ಲಿ ಮುಹೂರ್ತ ಕೂಡಿ ಬಂದಿದೆ. ಬೆಂಗಳೂರಿನವರಿಗೆ ವಿಪರೀತ ಪ್ರಾಬ್ಲಮ್ಸ್ ಇದ್ದಾವೆ. ಅಧಿಕಾರಿಗಳಂತೂ ಅವ್ರದ್ದೇ ಅಡ್ಡೆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದೊಂದು ವಾರ್ಡ್ನು ಕೂಡ. ಸೊ ತುಂಬ ಜನ ಬೇಸಿಕ್ ಫೆಸಿಲಿಟೀಸ್ ಬಗ್ಗೆ ಆಕ್ಷೇಪ ಎತ್ತುತ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಅಟ್ಲೀಸ್ಟ್ ಕಾರ್ಪೊರೇಟರ್ ಭಯ ಇರ್ತಾಯಿತ್ತು, ಕೆಲಸ ಮಾಡ್ತಾಯಿದ್ರು ಕರೆಕ್ಟಾಗಿ. ಈಗ ಯಾವುದೂ ಇಲ್ಲ, ಸೊ ಕೆಲಸಗಳೇ ಮಾಡ್ತಿಲ್ಲ, ಅವರೇ ದಾದಾಗಳ ರೀತಿ ಆಡ್ತಾರೆ ಅನ್ನೋ ಆರೋಪ ಸಾರ್ವಜನಿಕರಿಂದಿದೆ. ಸೊ ಯಾರ್ಯಾರು ಏನೇನು ಹೇಳಿದ್ದಾರೆ, ಏನೇನು ಡಿಮ್ಯಾಂಡ್ಸ್ ಇದ್ದಾವೆ, ಯಾವ ವಿಚಾರದಲ್ಲಿ ತುರ್ತಾಗಿ ಪರಿಹಾರ ಬೇಕು ಅಂತ ಜನ ಮಾತಾಡಿದ್ದಾರೆ. ಪಬ್ಲಿಕ್ ಟಿವಿ ತುಂಬ ಜನರನ್ನ ಈ ಎಲೆಕ್ಷನ್ ಅನೌನ್ಸ್ ಆದ ಬೆನ್ನಲ್ಲೇ ಮಾತಾಡಿಸಿದೆ, ಕೇಳಿಸ್ಕೊಳ್ಳೋಣ. ನಡಿಬೇಕು ಸರ್, ಎಲೆಕ್ಷನ್ ನಡಿಬೇಕು, ರೋಡ್ಗಳು ಎಲ್ಲ ರೆಡಿ ಆಗಬೇಕು, ಬೀದಿ ರೋಡ್ಗಳು ನಡಿಬೇಕು. ಸೀದಾ ಗಲ್ಲಿಗಳಾಗಿ ಹೋದರೆ ರೋಡ್ಗಳು ಸರಿ ಇಲ್ಲ. BBMP ಇದ್ದರೆ ಒಳ್ಳೆಯದು ಸರ್, ಏನೂ ಆಗ್ತಾಯಿಲ್ಲ ಸರ್, ಎಲೆಕ್ಷನ್ ಆಗಬೇಕು. ಅದೇ ಈ ರೋಡ್ ಸಮಸ್ಯೆನೇ ಜಾಸ್ತಿ ಇರೋದು, ಮೇನ್ ರೋಡ್ ಸಮಸ್ಯೆ. ಇವಾಗೆಲ್ಲೋ ಒಂದು ಕಡೆ ಯಾವುದೋ ಒಂದು ಏರಿಯಾಗೆ ಹೋಗ್ತೀರಿ, ಅಲ್ಲಿ ಟ್ರಾಫಿಕ್ಕು, ರೋಡ್ ಟ್ರಾಫಿಕ್ ಜಾಮ್ ಇರುತ್ತೆ. ಇದ್ದರೆ ಕೌನ್ಸಿಲರ್ ಅಂತಿದ್ರೆ ಎಲ್ಲ ರೆಡಿ ಆಗ್ತದೆ, ಟ್ರಾಫಿಕ್ ಬೇಗ ರೆಡಿ ಆಗುತ್ತೆ, ಎಷ್ಟು ಟ್ರಾಫಿಕ್ಕು ಕಡಿಮೆ ಇರ್ತದೆ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಅಲ್ಲ, ಎಲ್ಲರೂ ಇರಬೇಕಾಗುತ್ತೆ, ಕಾರ್ಪೊರೇಟರು ಇರಬೇಕಾಗುತ್ತೆ, ಮೇಯರ್ಗಳು ಇರಬೇಕಾಗುತ್ತೆ. ಅದು ಗೌರ್ಮೆಂಟ್ ಸಂಸ್ಥೆ, ಅದು ಇರಬೇಕು. ಇವರು ಮಾಡ್ತಾರ ಬಿಟ್ಟರಲ್ಲ ಗೊತ್ತಿಲ್ಲ, ಅದು ಮುಂದಕ್ಕೆ ಹಾಕ್ಕೊಂಡು ಬರ್ತಾನೆ ಇದ್ದಾರೆ. ಅದು ಕರ್ನಾಟಕಕ್ಕೆ ಪ್ರಸಿದ್ಧವಾಗಿ ಅದು ಬೇಕೇ ಇದು. ಹಾಗಿರೋದ್ರಿಂದ ನಾವು ಬೇಕು ಅಂತೀವಿ ಹೊರತು ಬೇಡ ಅಂತ ಮಾತ್ರ ಎಲೆಕ್ಷನ್ ಬೇಕು. ಹೌದು, 100%. ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಂಥರ ಸಮಸ್ಯೆ ಇದ್ದರೆ ಹೇಳ್ಬೋದು, 108 ಸಮಸ್ಯೆಗಳು. ಅದಕ್ಕೆ ನಾವಿವಾಗ ಯಾವ ಸಮಸ್ಯೆ ಅಂತ ಹೇಳೋಕ್ಕೋ ಬಿಡಿಸಿ ಹೇಳೋಕ್ಕಾಗಲ್ಲ. ಅದು ಅವರೇ ಜನಗಳು ನಾವು ಅನುಭವಿಸೋದು ಮಾತ್ರ ಹೇಳ್ಬೋದು ಹೊರತು ಏನೇನು ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಎಲೆಕ್ಷನ್ ಮಾಡಬೇಕು, ಯಾಕೆಂದರೆ ಕಾರ್ಪೊರೇಟ್ರೇ ಇಲ್ಲ ಅಂದರೆ ಏನು ಮಾಡೋದು, ಅದಕ್ಕೆ ಮಾಡಬೇಕು, ಒಳ್ಳೆಯದು. ಇದು ಮಾಮೂಲಿ ಅಲ್ಲ, ಈ ಸಮಸ್ಯೆ ಎಲ್ಲ ಮಾಮೂಲಿ. ರೋಡ್ ಕಿತ್ತೋಗಿದೆ, ಹಾಕಿಲ್ಲ ಅಷ್ಟೇ, ಒಂದು ಸ್ವಲ್ಪ ಹಾಕ್ಯವ್ರೆ, ಇನ್ನೊಂದು ಸ್ವಲ್ಪ ಹಾಕಿಲ್ಲ. ಎಲೆಕ್ಷನ್ ಬೇಕಲ್ವ, ಎಲೆಕ್ಷನ್ ಮಾಡಬೇಕು. ಭಾಳ ವರ್ಷ ಆಗಿದೆ ಸರ್, ಎಲೆಕ್ಷನ್ ಆಗಿ ತುಂಬ ವರ್ಷಗಳಾಗಿದೆ, ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. MLAಗಳು ಕಾರ್ಪೊರೇಟರ್ಗಳು ಸರಿಯಾಗಿ ಬರ್ತಾ ಇಲ್ಲ, ಅವರ ಪ್ರೆಸೆಂಟೇ ಇಲ್ವಲ್ಲ, ಹಾಗಾಗಿ ಕೆಲಸಗಳೆಲ್ಲ ಕುಂಠಿತ ಆಗಿದೆ. ದಯಮಾಡಿ ಸುಪ್ರೀಂ ಕೋರ್ಟನ್ನ ಇವರು ಪಾಲನೆ ಮಾಡಿಲ್ಲ ಅಂತಂದರೆ ಇವರು ಕಾನೂನನ್ನ ಉಲ್ಲಂಘನೆ ಮಾಡ್ತಾವ್ರೆ ಅಂತ ಅರ್ಥ. ಹಾಗಾಗಿ ಇಮಿಡಿಯೇಟ್ಲಿ ಎಲೆಕ್ಷನ್ಗಳನ್ನ ಮುಂದುವರಿಸ್ಬೇಕು, ಮಾಡಬೇಕು. ಅಭಿವೃದ್ಧಿ ಕೆಲಸಗಳನ್ನ ದಯಮಾಡಿ ಮಾಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಕಸದ ಸಮಸ್ಯೆ ಇರ್ಬೋದು, ಗುಂಡಿಗಳ ಸಮಸ್ಯೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳು, ಅನೇಕ ಸಮಸ್ಯೆಗಳಿದ್ದಾವೆ. ಯಾವ ಸಮಸ್ಯೆಗಳಿಗೂ ಯಾರು ಸ್ಪಂದಿಸ್ತಾ ಇಲ್ಲ. ಎಲೆಕ್ಷನ್ನೇ ಆಗಿಲ್ಲ ಅಂತಂದರೆ ಯಾರು MLA ಇರ್ತಾರೆ, ಯಾರು ಕಾರ್ಪೊರೇಟರ್ ಇರ್ತಾರೆ, ಯಾರು ಪಂಚಾಯತಿ ಇರ್ತಾರೆ, ಯಾವುದು ಅಭಿವೃದ್ಧಿ ಆಗ್ತಿಲ್ಲ. ಈ ಖಾತೆ ಬಿಡ್ತೀವಿ ಅಂತ ಹೇಳಿದ್ರು, ಈ ಖಾತೆ ಬಿಡೋದಕ್ಕೆ ಪಂಚಾಯತಿನೇ ಇದಿಲ್ಲ. ಇನ್ನು ಪಂಚಾಯತಿಲಿ ಈ ಖಾತೆ ಬಿಡೋರು ಯಾರು, ಮಾಡ್ಕೊಡೋರು ಯಾರು, ತುಂಬ ಸಮಸ್ಯೆಗಳಿದೆ. ದಯಮಾಡಿ ಸುಪ್ರೀಂ ಕೋರ್ಟ್ ಆದೇಶನ ಸರ್ಕಾರ ಪಾಲನೆ ಮಾಡಬೇಕು. ಈಗ ಎಲೆಕ್ಷನ್ನು ಕೌನ್ಸಿಲರ್ ಎಲೆಕ್ಷನ್ ಮುಗಿಸಿ ಎಷ್ಟು 3 ವರ್ಷ 4 ವರ್ಷ ಮೇಲೆ ಆಯಿತು, ಜಾಸ್ತಿ ಆಯಿತು. ಕೌನ್ಸಿಲರ್ ಎಲೆಕ್ಷನ್ ಇಟ್ಟರೆ ಬೇಗ ಆದರೆ ಒಳ್ಳೆಯದೇ. ಇಲ್ಲ ಗುಂಡಿಗಳೆಲ್ಲ ಅಲ್ಲಲ್ಲಿ ಇದಾಗಿರೋದು ತುಂಬ ಇಷ್ಟು ವರ್ಷದಿಂದ ಯಾವುದು ನೋಡಿಲ್ಲ. ಅಷ್ಟು ಮಾಡ್ತಾಯಿದ್ದಾರೆ, ಅರ್ಧಂಬರ್ಧ ಮಾಡ್ತಾರೆ. ಇಲ್ಲ, ಎಲ್ಲ ಗುಂಡಿಗಳೇ. ಗಾಡಿ ಓಡಿಸೋಕ್ಕೆ, ಸ್ಕೂಲ್ಗೆ ಮಕ್ಕಳು ಹೋಗೋಕ್ಕೆ ಎಲ್ಲ ತೊಂದರೆ ಆಗುತ್ತೆ, ಕೆಲಸಕ್ಕೆ ಹೋಗೋರು ಬರೋರಿಗೆಲ್ಲ. ಕಾರ್ಪೊರೇಟರ್ ಇದ್ದರೆ ಸ್ವಲ್ಪ ಕೆಲಸ ಆಗ್ಬೋದು, ಕೇಳ್ಬೋದು ಅವ್ರ ಹತ್ರ. ಇವ್ರು MLA ಕೇಳಿದ್ರೆ ಸರಿ, ಯಾರು ಅವರು ಇದು ಏನೇನೋ ಹೇಳ್ತಾರೆ, ಸಿಗೋದೇ ಇಲ್ಲ ಸರಿಗೆ. ಎಲೆಕ್ಷನ್ ಆದರೂ ಒಳ್ಳೆಯದು. ಕಸ, ಡ್ರೈನೇಜು ಮತ್ತು ಇದು ಮೇಯ್ನ್ ರೋಡ್ಗಳಿದೆ, ಗುಂಡಿ ರೋಡ್ಗಳು ಯಾವುದು ಸರಿ ಇಲ್ಲ ಸರ್ಕಾರ.
ಮಾಡಿದ್ರೆ ಒಳ್ಳೆಯದೇ ಮಾಡಬೇಕು. ಯಾಕೆಂದರೆ ಬೆಂಗಳೂರು ಸಿಟಿ ಬೆಳೆದ್ಬಿಟ್ಟಿದೆ ಸಿಕ್ಕಾಪಟ್ಟೆ, 40-50 ಕಿಲೋಮೀಟ್ರ್ ಹೋಗಿದೆ, ನೋಡ್ಕೊಂಡು ಆಗ್ತಾರೆ, ಎಲ್ಲಾದರೂ ಆಫೀಸರ್ಗಳು ನೋಡೋಕ್ಕಾಗಲ್ಲ. ಅದರಿಂದ ಇವರು ಕಾರ್ಪೊರೇಟ್ರ್ಗಳಿದ್ದರೆ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರು ಹೋಗಿ ಕುಂದುಕೊರತೆಗಳು ಹೇಳ್ಕೊಬೋದು. ಸಮಸ್ಯೆ ಅಂದರೆ ಇವಾಗ ರೋಡ್ಗಳೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾಯಿದೆ, ಎಲ್ಲ ಕಳಪೆ ಕಾಮಗಾರಿಗೆ, ಕಾಲಲ್ಲಿ ಕೆರೆದ್ರೇ ಎಲ್ಲ ಹೋಗ್ಬಿಡ್ತೀವಿ, ಆ ಥರ ಇದೆ. ಅದಕ್ಕೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅವರು ಮಾಡೋರಿಗೆ, ಕಾಂಟ್ರಾಕ್ಟ್ ಕೊಡೋರಿಗೆ ಕರೆಕ್ಟಾಗಿರೋ ಕೆಲಸ ಮಾಡಿಸ್ಬೇಕು. ಅದೇ ಥರ ಪೇಮೆಂಟ್ ಕೊಡಬೇಕು. ಇವ್ರು ಪೇಮೆಂಟ್ ಕೊಡೋಲ್ಲ, ಎಲ್ಲ ಅವ್ರವ್ರೆ ತಿಂತಾಯಿದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಒಳ್ಳೆ ದುಡ್ಡು ಕೊಡಬೇಕು, ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. 50% ಇವ್ರಿಗೆ 50% ಅವ್ರಿಗೆ ಅಂದರೆ ಎಲ್ಲಿ ಕೆಲಸ, ಕಳಪೆ ಕೆಲಸ ಬಂದೇ ಬರುತ್ತೆ. ಆ ಥರ ಇದರಿಂದ ಬೆಂಗಳೂರಲ್ಲಿ ಸಮಸ್ಯೆ ಆಗ್ತಾನೆ ಇದೆ. ಎಲ್ಲ ರಿಂಗ್ ರೋಡ್ಗಳು ಅಷ್ಟೇ ಎಲ್ಲ ಡ್ಯಾಮೇಜ್ ಆಗ್ತಾಯಿದೆ. ಎಲೆಕ್ಷನ್ ಬರೋದು ಒಪ್ಕೋಬೇಕಾದ್ದೇನೆ, ಮಾಡೋದು ಒಳ್ಳೆಯದೇನೆ. ಬಟ್ ಇವಾಗ ಇರೋ ಕಂಡೀಷನಲ್ಲಿ ಅದನ್ನು ಯಾವ ರೀತಿ ನಮ್ಮ ಜನಗಳು ಡೈಜೆಸ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗಿದ್ರೆ, ಮೇಜರಾಗಿ ಅಂದರೆ ಟ್ರಾಫಿಕ್ ಇದೆ ಸರ್. ಟ್ರಾಫಿಕ್ ಮೇಯ್ನಾಗಿರೋದು. ಟ್ರಾಫಿಕ್ ಅವ್ರು ಕಮ್ಮಿ ಮಾಡಿದ್ರು ಅಂತಂದರೆ ಮೇಜರ್ ಪ್ರಾಬ್ಲಮ್ ಕ್ಲಿಯರ್ ಆದಾಗೆ ಅಂತ ಹೇಳಿದ್ರು. ನಮ್ಮದು ಎಲೆಕ್ಷನ್ ಗೊತ್ತಲ್ಲ, ಕೆಲವ್ದು ಎಲ್ಲ ಪರ್ಫೆಕ್ಟಾಗಿ ಆಗಲ್ಲ. ಯಾರಿಗೆ ಜನ ಗೊತ್ತು ಇಲ್ಲ ದುಡ್ಡು ಕೊಟ್ಟು ಮಾಡಿಸೋದು ಹಂಗೆ ಅಂತ. ಇತ್ತೀಚೆಗೆ ತುಂಬ ಟ್ರಾಫಿಕ್ಕು ಜಾಸ್ತಿ ಆಗಿದೆ, ಜನ ಜಾಸ್ತಿ ಆಗಿದ್ದಾರೆ, ಆದರೆ ಇನ್ಫ್ರಾಸ್ಟ್ರಕ್ಚರು ಹಂಗೆ ಆ ಮಟ್ಟಕ್ಕಿಲ್ಲ. ಸೊ ಅದು ಮ್ಯಾಚ್ ಆಗೋಂಗೆ ರೋಡ್ಸ್ ಆಗಲಿ ಇಲ್ಲ ನಮ್ಮ ಮಮ್ಮಿ ಹೇಳ್ದಂಗೆ ಪಾರ್ಕಿಂಗ್ ಆಗಲಿ. ಇವಾಗ 2 ವೀಲರ್ಸ್ ಕೂಡ ತುಂಬ ಇದೆ. ನಾನು ಇವಾಗ ನೋಡಿದ್ದು ಕಾರೇ ಸೇಫ್ ಅನಿಸುತ್ತೆ. ನನ್ನ ಹತ್ರನೂ 2 ವೀಲರ್ ಇದೆ, ಆದರೆ ತೆಗಿಯೋಕ್ಕೆ ನನಗೆ ಒಂಥರ ಅನಿಸುತ್ತೆ. ಇಲ್ಲಿ ಎಲ್ಲಿ ನಾನು ಚೆನ್ನಾಗಿ ಓಡಿಸಿದ್ರೂ ಅಡ್ಡಮಡ್ಡ ಬಂದು ಆಟೋದವ್ರಾಗಲಿ ಬಸ್ಸವರಾಗಲಿ ನೋಡಲ್ಲ ಕೆಲವು ಸಲ. ಅಂದರೆ ಜನ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಎಷ್ಟು ಗಾಡಿ ಇದೆ ಅಂದರೆ ಅಷ್ಟು ಚಾನ್ಸಸ್ ಜಾಸ್ತಿ ಆಗುತ್ತೆ ಆಕ್ಸಿಡೆಂಟ್ ಆಗೋಕ್ಕೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಗ್ಗೆ ವಿಪರೀತ ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ದಾರೆ. ನಿರೀಕ್ಷೆಗಳು ತಕ್ಕ ಮಟ್ಟಿಗೆ ಅಟ್ಲೀಸ್ಟ್ ಕಾರ್ಪೊರೇಟರ್ ಇದ್ದರೆ ಕೇಳ್ಬೋದು. ಅಕೌಂಟಬಿಲಿಟಿ ಅವ್ರದ್ದಿರುತ್ತೆ. ಅಧಿಕಾರಿಗಳು ಕೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಮೈಗೆ ಎಣ್ಣೆ ಉಜ್ಕೊಂಡೆ ಓಡಾಡ್ತಿರ್ತಾರೆ. ಸೊ ಅವ್ರನ್ನ ಕೇಳೋಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ದರೆ ಒಂದು ಭಯ ಭಕ್ತಿ ಇರುತ್ತೆ. ಅಟ್ಲೀಸ್ಟ್ ಒಂದು ಅಥಾರಿಟೇಟಿವ್ ಆಗಿ ಕೆಲಸ ಮಾಡಿಸ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಲಾಸ್ಟ್ 2 ಎಲೆಕ್ಷನ್ನಲ್ಲಿ ಯೂಶಲಿ BBMP ಚುನಾವಣೆ ಅಂದರೆ BJPನೇ ಮೇಲ್ಗೈ ಸಾಧಿಸೋದು. ಈ ಸಲ ಹಾಗಿಲ್ಲ ಪರಿಸ್ಥಿತಿ. GPA 5 ವಾರ್ಡ್ ಆಗಿ 5 ಪಾಲಿಕೆಗಳಾಗಿದೆ ಅದ್ರ ಮಧ್ಯದಲ್ಲಿ. ಸೊ ಏನಾಗುತ್ತೆ ನೋಡೋಣ.